Good evening, students. Today in this session, we will solve the problems on material cost. ಇದರಲ್ಲಿ first problem. First problem. A lot of 5,000 pieces. A lot of 5,000 pieces. Pieces of an item. Of an item was fabricated. And the following cost were incurred. Material cost equals material cost rupees 1,000. Labor cost rupees 1,100. Next, cost of tools, etc. Cost of tools, etc. rupees 125. Factory on cost or factory overhead 150%. Labor cost office on cost 25% of factory cost. Next, selling expenses 20% of on cost production. Production PRO. On cost production. What should be the profit or loss if the price of each item is fixed at rupees 1.50. First, a lot of 5,000 pieces of an items was fabricated and the following costs were incurred. Material cost rupees 1,000, labor cost rupees 1,100, cost of tools per etc rupees 125, factory on cost 150% of labor cost, office on cost 25% of factory cost, selling expenses 20% of on cost production. What should be the profit or loss if the price of each item is fixed at rupees 1.50 ಅಥವಾ 1 rupees 50 paise. ಈಗ ನೆಕ್ಸ್ಟ್ ಪ್ರೈಮ್ ಕಾಸ್ಟ್ ಅಂದರೆ ನಿಮ್ಗೆ ಗೊತ್ತಿದೆ. ಪ್ರೈಮ್ ಕಾಸ್ಟ್ ಈಕ್ವಲ್ಸ್
prime cost equals direct material cost plus direct labor cost plus direct expenses prime cost is equal to direct material cost ಎಷ್ಟಿದೆ 1000 plus direct labor cost 1100 plus direct expenses 125. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೀನ್ಸ್ ಟೂಲ್ಸ್ ಎಕ್ಸೆಟ್ರಾ, ಇವೆಲ್ಲ ಟೂಲ್ಸ್ ನಾವು ಪರ್ಚೇಸ್ ಮಾಡ್ಕೊಂತೀವಿ, ಅದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಈಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ ರುಪೀಸ್ 2225. ಈಗ ಪ್ರೈಮ್ ಕಾಸ್ಟ್ ಆದಮೇಲೆ ಯಾವುದು ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳ್ತೀವಿ. ಫ್ಯಾಕ್ಟ್ರಿ ಆನ್ ಕಾಸ್ಟ್ ಈಗ ಪ್ರೈಮ್ ಕಾಸ್ಟ್ ಪ್ರಾಬ್ಲಮ್ ಕಂಡಿಡಿದ್ವಿ ನಾವು 2225 ಪ್ಲಸ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಿದೆ, ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಓವರ್ ಹೆಡ್ 150% ಆಫ್ ಲೇಬರ್ ಕಾಸ್ಟ್, 150% ಆಫ್ ಲೇಬರ್ ಕಾಸ್ಟ್ ಅಂತ ಇದೆ. ಲೇಬರ್ ಕಾಸ್ಟ್ ಈಸ್ ಈಕ್ವಲ್ ಟು 2225 ಪ್ಲಸ್ 150 ಡಿವೈಡೆಡ್ ಬೈ ಪರ್ಸೆಂಟ್ ಮೀನ್ಸ್ ಡಿವೈಡೆಡ್ ಬೈ 100 ಇಂಟು ಲೇಬರ್ ಕಾಸ್ಟ್ ಎಷ್ಟಿದೆ, ಲೇಬರ್ ಕಾಸ್ಟು 1100 ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಾಗುತ್ತೆ ಅವಾಗ ರುಪೀಸ್ 3875. ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ಯಾವುದು, ನೆಕ್ಸ್ಟ್ ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಅಂದರೆ ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ 3875 ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಮೀನ್ಸ್ ಆಫೀಸ್ ಆನ್ ಕಾಸ್ಟ್ ಅಂತ ಏನಂತ ಹೇಳ್ತೀವೋ ಅದು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂತಲೇ ಬರುತ್ತೆ. 25% ಫ್ಯಾಕ್ಟ್ರಿ ಕಾಸ್ಟ್ ಈಸ್ ಈಕ್ವಲ್ ಟು 3875 ಪ್ಲಸ್ 25 ಡಿವೈಡೆಡ್ ಬೈ 100 ಇಂಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ 3875 ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಎಷ್ಟಾಗುತ್ತೆ ಅಲ್ಲಿಗೆ ರುಪೀಸ್ 4843.75. ನೆಕ್ಸ್ಟ್ ಆಫೀಸ್ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಅದು ಟೋಟಲ್ ಕಾಸ್ಟ್ ಈಕ್ವಲ್ಸ್ ಆಫೀಸ್ ಕಾಸ್ಟ್ ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಆಫೀಸ್ ಕಾಸ್ಟ್ ಎಷ್ಟಿದೆ 4843.75 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಮೀನ್ಸ್ 20% ಆಫ್ ಆನ್ ಕಾಸ್ಟ್ ಪ್ರೊಡಕ್ಷನ್ ಮೀನ್ಸ್ ಪ್ರೊಡಕ್ಷನ್ ಕಾಸ್ಟ್ ಮೀನ್ಸ್ ನಾವು ಪ್ರೈಮ್ ಕಾಸ್ಟ್ಗೆ ನಾವು ಪ್ರೊಡಕ್ಷನ್ ಕಾಸ್ಟ್ ಅಂತೇಳಿ ಪ್ರೈಮ್ ಕಾಸ್ಟ್ ಅಂತಲೇ ಹೇಳ್ತೀವಿ. ಪ್ರೊಡಕ್ಷನ್ ಕಾಸ್ಟ್ಗೆ ಪ್ರೈಮ್ ಕಾಸ್ಟ್ ಅಂತಲೇ ಹೇಳ್ತೀವಿ. ಈಗ ಈಸ್ ಈಕ್ವಲ್ ಟು 4843.75 ಪ್ಲಸ್ 20% ಮೀನ್ಸ್ 20 ಡಿವೈಡೆಡ್ ಬೈ 100 ಇಂಟು ಆನ್ ಕಾಸ್ಟ್ ಪ್ರೊಡಕ್ಷನ್ ಆರ್ ಪ್ರೈಮ್ ಕಾಸ್ಟ್ ಎಷ್ಟಿದೆ 2225 ಈಸ್ ಈಕ್ವಲ್ ಟು ರುಪೀಸ್ 5288.75. ನೆಕ್ಸ್ಟ್ ಟೋಟಲ್ ಕಾಸ್ಟ್
total cost per piece PIEC per piece is equal to 5288.75 ಒಂದು ಪೀಸ್ ಎಷ್ಟಾಗುತ್ತೆ ಡಿವೈಡೆಡ್ ಬೈ 5000 is equal to rupees 1.057. ಈಗ ಪ್ರಾಫಿಟ್ ಆರ್ ಲಾಸ್ನ ಕಂಡುಹಿಡಿಯಬೇಕು. ಈಗ ಸೆಲ್ಲಿಂಗ್ ಪ್ರೈಸ್ ಈಸ್ ಈಕ್ವಲ್ ಟು selling price equals total cost per piece plus profit or loss ಈಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? ಸೆಲ್ಲಿಂಗ್ ಪ್ರೈಸ್ ನೋಡ್ರಿ, ಇಫ್ ದ ಪ್ರೈಸ್ ಆಫ್ ಈಚ್ ಐಟಮ್ ಈಸ್ ಫಿಕ್ಸ್ಡ್ ಅಟ್ ₹1 ₹50 ದಿಸ್ ಈಸ್ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳ್ತೀವಿ. ಸೆಲ್ಲಿಂಗ್ ಪ್ರೈಸ್ ₹1.50 ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಪರ್ ಪೀಸ್ ಎಷ್ಟಿದೆ? 1.057 ಪ್ಲಸ್ ಪ್ರಾಫಿಟ್ ಆರ್ ಲಾಸ್ Profit or loss is equal to loss equals 1.5 minus 1.057. Profit is equal to ಎಷ್ಟಾಗುತ್ತೆ? ₹0.443 ಇಷ್ಟು ಪ್ರಾಫಿಟ್ ಆಗುತ್ತೆ. Management is making a profit of Management is making a profit of rupees 0.443 per piece. ಈಗ ಫಸ್ಟ್ ಪ್ರಾಬ್ಲಮ್ ಆಯಿತು. ನೆಕ್ಸ್ಟ್ ಈಗ ಸೆಕೆಂಡ್ ಪ್ರಾಬ್ಲಮ್. A catalog price of machine is ₹6,000 and discount allowed to the distributors is 20% of the catalog price. At some stage, it was found that the selling expenses were half of the factory cost and material cost, labor cost, and the factory overheads were in the ratio of 1:4:2. If the material cost was ₹400, what profit was made by the factory on each machine? ಈಗ ಸೆಕೆಂಡ್ ಪ್ರಾಬ್ಲಮ್. A catalog price of a machine is rupees 6,000 and discount allowed to the distributors is 20% of the catalog price. At some stage it was found that the selling expenses
expenses were of HALF of the factory cost of the factory cost and material cost comma labor cost and factory overheads were in the ratio of 1:4:2 if the material cost was rupees rupees 400. What profit was made by the factory on each machine? A catalog price of a machine is rupees 6,000 and the discount allowed to the distributors is 20% of the catalog price. At some stage, it was found that the selling expenses were off the factory cost, and material cost, labor cost, and the factory overheads were in the ratio of 1:4:2. If the material cost was rupees 400, what profit made by the factory on each machine? First solution. Given catalog price of machine equals rupees ಎಷ್ಟು 6,000. Next, discount equals 20% of catalog price. Discount equals 20 divided by 100 into catalog price ಎಷ್ಟಿದೆ 6,000. ಅಲ್ಲಿ ಎಷ್ಟಾಯಿತು? ಡಿಸ್ಕೌಂಟ್ ಎಷ್ಟಾಯ್ತು ಅಲ್ಲಿಗೆ? ಡಿಸ್ಕೌಂಟ್ 1,000 rupees 1,200. Next, selling price equals catalog price minus discount. Catalog price ಎಷ್ಟಿದೆ? catalog price 6,000. ಮೈನಸ್ ಡಿಸ್ಕೌಂಟ್ ಎಷ್ಟಾಯಿತು? 1,200. ಅಲ್ಲಿಗೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ? rupees 4,800. ನೆಕ್ಸ್ಟ್, selling expenses is equal to ಪ್ರಾಬ್ಲಮ್ ಕೊಡ್ತಾರೆ. selling expenses were of HALF were of the factory cost ಅಂತ ಹೇಳಿದ್ದಾರೆ. of HALF of means 1/2 of factory cost.
ಇಲ್ಲಿ ಫಸ್ಟ್ ಮೆಟೀರಿಯಲ್ ಕಾಸ್ಟ್ ಇಷ್ಟು ಲೇಬರ್ ಕಾಸ್ಟ್ ಇಷ್ಟು ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆರ್ ಓವರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಓವರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಎಲ್ಲ ಸೇಮೆ ಇಲ್ಲಿ ಏನೈತಿ ಮೆಟೀರಿಯಲ್ ಕಾಸ್ಟ್ ಎಷ್ಟು 1 ಈಸ್ಟು ಲೇಬರ್ ಕಾಸ್ಟ್ 2 4 ಈಸ್ಟು 2. ಇದ್ರ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಮೆಟೀರಿಯಲ್ ಕಾಸ್ಟ್ 1 ಈಸ್ಟು ಲೇಬರ್ ಕಾಸ್ಟ್ 4 ಈಸ್ಟು ಫ್ಯಾಕ್ಟ್ರಿ ಓವರ್ಹೆಡ್ಸ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ 2. ಈಗ ಮೆಟೀರಿಯಲ್ ಕಾಸ್ಟ್ ನಮಗೆ ಬೇಕಾಗಿರೋದು ಈಗ ಮೆಟೀರಿಯಲ್ ಕಾಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ 400 ಇಂಟು 1 ಈಕ್ವಲ್ಸ್ ಎಷ್ಟಾಯ್ತು ₹400. ಈಗ ನೆಕ್ಸ್ಟ್ ಮೆಟೀರಿಯಲ್ ಕಾಸ್ಟ್ ಆದಮೇಲೆ ಲೇಬರ್ ಕಾಸ್ಟ್ ಈಕ್ವಲ್ಸ್ 400 ಎಲ್ಲದಕ್ಕೂ ಕಾಮನ್ ತಗೋಬೇಕು. 400 ಇಂಟು ಎಷ್ಟಿದಿಲ್ಲಿ 4 ಈಸ್ ಈಕ್ವಲ್ ಟು ₹1600. ನೆಕ್ಸ್ಟ್ ಲೇಬರ್ ಕಾಸ್ಟ್ ಆಯಿತು. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್ ಈಕ್ವಲ್ಸ್ 400 ಇಂಟು 2 ಈಕ್ವಲ್ಸ್ ₹800. ಇಲ್ಲಿ ಮೆಟೀರಿಯಲ್ ಕಾಸ್ಟ್ಗೆ 400 ಇಂಟು 1 ಇದೆಷ್ಟಿಗೆ 400 ಆಯಿತು. ನೆಕ್ಸ್ಟ್ ಲೇಬರ್ ಕಾಸ್ಟ್ಗೆ 400 ಇಂಟು 4 ಈಸ್ ಈಕ್ವಲ್ ಟು 1600. ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ಹೆಡ್ಗೆ 400 ಇಂಟು 2 ಅಲ್ಲಿಗೆ 800 ಇಷ್ಟು ಸಿಕ್ತು. ನಮಗೀಗ ಪ್ರೈಮ್ ಕಾಸ್ಟ್ ಈಸ್ ಈಕ್ವಲ್ ಟು ನಿಮಗೆ ಗೊತ್ತಿದೆ ಪ್ರೈಮ್ ಕಾಸ್ಟ್ ಈಕ್ವಲ್ಸ್ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ ಎಷ್ಟಿದೆ ಡೈರೆಕ್ಟ್ ಮೆಟೀರಿಯಲ್ ಕಾಸ್ಟ್ 400 ಪ್ಲಸ್ ಡೈರೆಕ್ಟ್ ಲೇಬರ್ ಕಾಸ್ಟ್ 1600 ಪ್ಲಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ 0. ಪ್ರಾಬ್ಲಮ್ ಕೊಟ್ಟಲ್ಲ 0. ಇಲ್ಲಿಗೆ ಎಷ್ಟಾಗುತ್ತೆ ₹2000. ನೆಕ್ಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಈಕ್ವಲ್ಸ್ ಪ್ರೈಮ್ ಕಾಸ್ಟ್ ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸ್ ಫ್ಯಾಕ್ಟ್ರಿ ಓವರ್ಹೆಡ್ ಆರ್ ಫ್ಯಾಕ್ಟ್ರಿ ಆನ್ ಕಾಸ್ಟ್ ಆರ್ ಫ್ಯಾಕ್ಟ್ರಿ ಎಕ್ಸ್ಪೆನ್ಸಸ್ ಈಸ್ ಈಕ್ವಲ್ ಟು ಪ್ರೈಮ್ ಕಾಸ್ಟ್ ಎಷ್ಟಿದೆ 2000 ಪ್ಲಸ್ ಫ್ಯಾಕ್ಟ್ರಿ ಓವರ್ಹೆಡ್ ಎಷ್ಟಿದೆ ಫ್ಯಾಕ್ಟ್ರಿ ಓವರ್ಹೆಡ್ 800 ಈಸ್ ಈಕ್ವಲ್ ಟು ₹2800. ನೆಕ್ಸ್ಟ್ ಆಫೀಸ್ ಕಾಸ್ಟ್ ಫ್ಯಾಕ್ಟ್ರಿ ಕಾಸ್ಟ್ ಆದಮೇಲೆ ನೆಕ್ಸ್ಟ್ ಯಾವುದು ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೇ ಆರ್ ಆಫೀಸ್ ಆನ್ ಕಾಸ್ಟ್ ಅಂದರೂ ಒಂದೇ ಆರ್ ಆಫೀಸ್ ಓವರ್ಹೆಡ್ ಎಲ್ಲ ಸೇಮ್ ಈಸ್ ಈಕ್ವಲ್ ಟು ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ 2800 ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಆರ್ ಆಫೀಸ್ ಆನ್ ಕಾಸ್ಟ್ ಆರ್ ಆಫೀಸ್ ಓವರ್ಹೆಡ್ 0. ಅಲ್ಲಿ ಆಫೀಸ್ ಕಾಸ್ಟ್ ಈಸ್ ಈಕ್ವಲ್ ಟು ₹2800. ನೆಕ್ಸ್ಟ್ ಟೋಟಲ್ ಕಾಸ್ಟ್ ಈಕ್ವಲ್ಸ್ ಆಫೀಸ್ ಕಾಸ್ಟ್
office cost plus selling expenses plus selling expenses ಆಫೀಸ್ ಕಾಸ್ಟ್ ಎಷ್ಟಿದೆ 2800 ಪ್ಲಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಿದೆ ಆಫ್ ಆಫ್ ದ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇಸ್ಕೊಂಡು ಆಫ್ ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್ ಆಫ್ ಅಂದರೆ 1/2 ಆಫ್ ಆಫ್ ದ ಫ್ಯಾಕ್ಟ್ರಿ ಕಾಸ್ಟ್ is equal to 2800 plus 1/2 ಫ್ಯಾಕ್ಟ್ರಿ ಕಾಸ್ಟ್ ಎಷ್ಟಿದೆ ಫ್ಯಾಕ್ಟ್ರಿ ಕಾಸ್ಟ್ ಪ್ರಾಬ್ಲಮ್ನ ಕಂಡುಹಿಡಿದೀವಿ 2800 ಎರಡು ಒಂದಲೇ ಎರಡು ನಾಲ್ಕಲೆ ಅಲ್ಲಿ 1400 ಅಲ್ಲಿಗೆ ಎಷ್ಟಾಗುತ್ತೆ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ರುಪೀಸ್ 4200 ಆಗುತ್ತೆ. ನೆಕ್ಸ್ಟ್ ಈಗ ಸೆಲ್ಲಿಂಗ್ ಪ್ರೈಸ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಆರ್ ಲಾಸ್. ಟೋಟಲ್ ಕಾಸ್ಟ್ ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ 4800 ಪ್ರಾಬ್ಲಮ್ 4800 is equal to ಟೋಟಲ್ ಕಾಸ್ಟ್ ಎಷ್ಟಿದೆ 4200 ಪ್ಲಸ್ ಪ್ರಾಫಿಟ್ ಆರ್ ಲಾಸ್ profit equals 4800 minus 4200. Profit equals rupees 600. Thank you.